ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಜೆಯಿಂದ ಹೊಸ ಗೇಟ್ ಅಳವಡಿಕೆ ಕಾರ್ಯ ಆರಂಭ ಆಗುತ್ತೆ. ನೋಡಿ, ಈಗ ತಾತ್ಕಾಲಿಕವಾದಂತಹ ಗೇಟ್ ಅಳವಡಿಕೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆಲ್ರೆಡಿ 2 ದಿನ ಕಳೀತು. 19ನೇ ಕ್ರಸ್ಟ್ ಗೇಟ್ ಕಟ್ ಆಗಿ ಕೊಚ್ಕೊಂಡು ಹೋಗಿ ಸದ್ಯ ಏನಿದೆ ಅಂತ ಹೇಳಿದ್ರೆ ಉಪಾಯ ತಾತ್ಕಾಲಿಕವಾದಂಥ ಒಂದು ಸ್ಟಾಪ್ ಲಾಕ್ ಅಂತ ಕರೀತಾರೆ. ನೀರು ಖಾಲಿಯಾಗುವ ಮೊದಲೇ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡುವಂಥ ಯತ್ನ ಇದು. ನೀರಲ್ಲಿಯೇ ಗೇಟ್ ಇಳಿಸಿ ಅಳವಡಿಕೆಗೆ ತಜ್ಞರ ತಂಡ ಈಗ ಬಹಳ ಪ್ರಯತ್ನ ಮಾಡ್ತಾ ಇದೆ. ಹೊಸಪೇಟೆ ಮತ್ತು ಹೊಸಹಳ್ಳಿಯಲ್ಲಿ ಗೇಟ್ ಸಿದ್ಧವಾಗ್ತಾ ಇದೆ. ಭಾರಿ ಗಾತ್ರದ 50 ಟನ್ ಅಂದರೆ 5,000 kg ಗೇಟ್ ಅಳವಡಿಕೆ ಯಶಸ್ವಿಯಾದರೆ ಅಪಾರ ಪ್ರಮಾಣದ ನೀರು ಉಳಿಯುತ್ತೆ. ಈ ಹಿನ್ನೆಲೆ ತಾತ್ಕಾಲಿಕ ಹೊಸ ಗೇಟ್ ಅಳವಡಿಕೆಗೆ ಈಗ ಬೋರ್ಡ್ ಮುಂದಾಗಿದೆ, ತುಂಗಭದ್ರಾ ಡ್ಯಾಮ್ ಬೋರ್ಡ್. ಯಾಕಂತ ಹೇಳಿದ್ರೆ ನೀರನ್ನು ಉಳಿಸ್ಕೊಳ್ಬೇಕು. ಆಲ್ರೆಡಿ ಎಷ್ಟು 105 TMC ಸಂಗ್ರಹ ಸಾಮರ್ಥ್ಯ, ಅದರಲ್ಲಿ 9-10 TMC ಖಾಲಿಯಾಗಿತ್ತು ನಿನ್ನೆ ನೋಡಿದಾಗ ನಾವು. ಈಗಂದರೆ ಒಂದು 20 TMC ಖಾಲಿಯಾಗಿರುತ್ತೆ ಒಂದೊಂದು ಸರಿ. ಈಗ ನೋಡಿ, ಒಂದೇ ದಿನಕ್ಕೆ ಆ 19ನೇ ಗೇಟಿಂದ 35-40 ಸಾವಿರ ಕ್ಯೂಸೆಕ್ಸ್ ಹರಿದು ಹೋಗ್ತಾ ಇದೆ. ಅಂದರೆ ಒಂದೇ ದಿನಕ್ಕೆ 8-10 TMC ಹರಿದು ಹೋಗ್ತಾ ಇದೆ. ಈಗ 60 TMCವರೆಗೂ ಖಾಲಿ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಇದೆ. ಅಂದರೆ ಕಂಪ್ಲೀಟಾಗಿ ಈ ಒಂದು ಕಾರ್ಯಾಚರಣೆ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಆ ಗೇಟನ್ನು ಸಕ್ಸಸ್ಫುಲ್ ಆಗಿ ಅಲ್ಲಿ ಅಳವಡಿಕೆ ಮಾಡಬೇಕು ಅಂತ ಹೇಳಿದ್ರೆ, ಆದರೆ ಇರುವಂತಹ ನೀರನ್ನು ಉಳಿಸ್ಕೊಳ್ಬೇಕು. ಈಗ ನೀರಿಂದ ಅವಶ್ಯಕತೆ ನಮಗೆ ಇದೆ, ಅಲ್ಲಿ ಆ ಭಾಗದ ರೈತರಿಗಿದೆ, ಕುಡಿಯೋಕ್ಕಿದೆ, ಆದರೆ ಭವಿಷ್ಯಕ್ಕೆ ಬೇಕಲ್ಲ, ಮುಂದಿನ ವರ್ಷಕ್ಕೆ ಬೇಕಲ್ಲ ನಮಗೆ. ಹಾಗಾಗಿಯೇ ಇರುವಂತಹ ಜಲಾಶಯದ ನೀರನ್ನು ಉಳಿಸ್ಕೊಂಡು ಈಗ ಈ ಗೇಟನ್ನು ಅಳವಡಿಕೆ ಮಾಡಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ನೋಡಿ, ಇದೇ ಗೇಟ್ ರೆಡಿ ಆಗ್ತಿದೆ ನೋಡಿ. ಭಾರಿ ಭಾರವಾಗಿರುವಂಥ ಗೇಟ್ ಇದು. ಸ್ಟಾಪ್ ಲಾಕ್ ಅಂತ ಕರೀತಾರೆ. ತಾತ್ಕಾಲಿಕವಾಗಿ ಇದನ್ನೇ ಅಲ್ಲಿ ಫಿಕ್ಸ್ ಮಾಡ್ತಾರೆ. ಅಂದರೆ ನೀರು ಖಾಲಿ ಆಗಬಾರ್ದು, ಹರಿಯುವ ನೀರಿನಲ್ಲೇ ಈ ಒಂದು ಗೇಟನ್ನು ಅಳವಡಿಕೆ ಮಾಡಿ. ಈಗ ಎಷ್ಟು ಪೋಲ್ ಆಗ್ತಿದೆಯಲ್ಲ, ಎಲ್ಲ ಪೋಲ್ ಆಗೋದಲ್ಲ, ಸ್ವಲ್ಪ ಆದರೂ ಕಡಿಮೆ ಆಗುತ್ತಲ್ವಾ. ಈಗ 8 TMC ಹರಿದು ಹೋಗ್ತಾ ಇದೆ ದಿನಕ್ಕೆ. ಒಂದು 5 ಉಳಿದ್ರೆ ಸಾಕು, ನಮ್ಗೆ 5 TMC ಉಳಿದ್ರೆ ಸಾಕು. ಅದಿನ್ನೂ ಒಂದು ವಾರ ಲೇಟ್ ಆಗಬಹುದು ಬಹುಶಃ. ಅಂದರೆ ಶಾಶ್ವತವಾಗಿ ಅಲ್ಲಿ ಗೇಟನ್ನು ಹಾಕುವಂಥ ಒಂದು ಕೆಲಸ ಅಷ್ಟು ಸುಲಭ ಅಲ್ಲ. ಭಾಳಷ್ಟು ಶ್ರಮ ವಹಿಸ್ತಾ ಇದೆ ಸರ್ಕಾರ. ತಂಗಡಿಗೆ ಆಗಿರ್ಬೋದು, ಜೊತೆಗೆ ಅಲ್ಲಿನ ಸಂಸದರಾಗಿರ್ಬೋದು, ಆ ಭಾಗದ ಜನಪ್ರತಿನಿಧಿಗಳು ಎಲ್ಲರೂ ಪಕ್ಷಾತೀತವಾಗಿ ಇದನ್ನು ರೆಡಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅಷ್ಟೇ. ಬಟ್ ಈಗ ಅಲ್ಲಿನ ಜನರ, ರೈತರ ಜೀವನಾಡಿ ಆಗಿರುವಂಥ ತುಂಗಭದ್ರಾ ಜಲಾಶಯ ಏನಿದೆ, ನೀರು ಅದು ಹಾಗೆ ಸಂಗ್ರಹ ಇರಬೇಕಾಗಿದೆ.